ದುರ್ಗಾ 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 ಈಗ ಪತ್ತೆ ಬಂತ ಹಿತ ಹಿತ ದುರ್ಗಾ ಕಣ್ಣು ಬಿಟ್ಟಿದ್ದಾಳೆ. ಮೇಡಮ್ ಬಾಸು ತಾಯಿ, ನೀನೆ ನಂಬಿಕೆನ ಸುಳ್ಳು ಮಾಡಲಿಲ್ಲ. ದುರ್ಗನ ಉಳಿಸ್ಕೊಟ್ಬಿಟ್ಟೆ. ತಾಯಿ, ಇದು ನಿಜವಾಗ್ಲೂ ನಿನ್ನ ಪವಾಡವೇ ಕಣಮ್ಮ. ಈತನ ಪ್ರಾರ್ಥನೆ ವ್ಯರ್ಥವಾಗಲಿಲ್ಲ. ಊರಿಗೆ ಒದಗಿದ್ದಂಥ ಕಂಟಕ ಇವತ್ತು ನಿವಾರಣೆ ಮಾಡಿಬಿಟ್ಟೆ ಕಣಮ್ಮ. ನೀನು ನಿವಾರಣೆ ಮಾಡಿಬಿಟ್ಟೆ. ದುರ್ಗಾ, ನೀ ನನ್ನ ಬಿಟ್ಟು ಹೋಗಲ್ಲ ಅಲ್ವಾ? ಇಲ್ಲ ಪುಟ್ಟ ಮೇಡಮ್, ನಾನು ಯಾವತ್ತೂ ನಿನ್ನನ್ನು ಬಿಟ್ಟು ಹೋಗಲ್ಲ, ಯಾವತ್ತೂ ಹೋಗಲ್ಲ. ಬಂದ್ರಾ? ಥ್ಯಾಂಕ್ ಗಾಡ್. ಜಸ್ಟ್ ಕಾಂಟ್ ಬಿಲೀವ್ ದಿಸ್. ನೀವು ಕಣ್ ಬಿಡೋವರೆಗೂ ನಮಗೆಲ್ಲ ಉಸಿರೇ ನಿಂತು ಹೋಗಿತ್ತು ಗೊತ್ತಾ? ದೇವ್ರ ದೊಡ್ಡವನ್ ಕಣಮ್ಮ. ನೀನು ಜೀವಂತವಾಗಿ ಬದುಕು ಬಂದಿದ್ಯಲ್ಲ, ನಮಗಷ್ಟೇ ಸಾಕು. ನಾವೆಲ್ಲ ಎಷ್ಟು ಭಯ ಪಟ್ಟಿದ್ವಿ ಗೊತ್ತಾ? ನಿನಗೇನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಈ ಮನೆಗೆ ಏನೋ ಕೇಡುಗಾಲ ಬಂದಿದೆ ಅಂತ ಅನ್ಕೋತಾ ಇದ್ದೆ. ಸತ್ಯ ಹಾಗಾಗ್ಲಿಲ್ಲ. ಶರತ್, ದುರ್ಗಾ ತುಂಬಾ ಸುಸ್ತಾಗಿದ್ದಾಳೆ, ಒಳಗೆ ಕರ್ಕೊಂಡು ರೆಸ್ಟ್ ಮಾಡಲಿ, ಆಮೇಲೆ ಮಾತಾಡೋಣ. ದುರ್ಗಾ, ಹೇಗಿದ್ಯಮ್ಮ? ಪರವಾಗಿಲ್ಲ ಮೇಡಮ್. ನನಗೆ ತುಂಬ ಗಾಬರಿ ಆಗ್ಬಿಟ್ಟಿತ್ತು ದುರ್ಗಾ. ನೀನು ಹುಷಾರಾಗಿ ಬರ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸತ್ಯ, ಎಲ್ಲ ಇಷ್ಟಕ್ಕೆ ಮುಗೀತಲ್ಲ. ದುರ್ಗಾ, ಆ ಚಾಕು ಚುಚ್ಚಿದ್ ಯಾರು ಅಂತ ನಿನ್ಗೇನಾದ್ರೂ ಗೊತ್ತಮ್ಮ? ಹೇಳಮ್ಮ ದುರ್ಗಾ, ಆ ಚಾಕು ಚುಚ್ಚಿದವ್ರ ಮುಖ ಏನಾದರೂ ನೀನು ನೋಡಿದ್ಯಾ? ಯಾರು ಅಂತ ನಿನಗೇನಾದರೂ ನೆನಪಿದ್ಯಾ? ಅದು ಮೇಡಮ್, ಅದು ಚಾಕುನ ಚುಚ್ಚಿದಾಗ ಹಿಂದೆ ತಿರುಗಿ ನೋಡುವಾಗ ನನ್ನ ಕಣ್ಣು ಮಂಜಾಗ್ಬಿಟ್ಟಿತ್ತು. ಅದು ಯಾರು ಅಂತ ನಂಗೆ ಸರಿಯಾಗಿ ಕಾಣಿಸ್ಲಿಲ್ಲ ಮೇಡಮ್. ನಿನ್ಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ದುರ್ಗಾ? ಇಲ್ಲ ಮೇಡಮ್. ಅಲ್ಲಮ್ಮ ದುರ್ಗಾ, ಅದು ಯಾರು ಅಂತ ನಮಗೆ ಗೊತ್ತಾಗ್ಲೇಬೇಕಲ್ವಾ?